ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ತನಿಖಾಧಿಕಾರಿಗಳು ಇವತ್ತು 24ನೇ ACMM ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ನಲ್ಲಿರುವಂತಹ ಅಚ್ಚರಿ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಢವಢವ ಶುರುವಾಗಿದ್ರೆ, ಇತ್ತ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಪವಿತ್ರಗೌಡಗೂ ಕೂಡ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಪವಿತ್ರಗೌಡ ಕುಟುಂಬಸ್ಥರು ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ದೌಡಾಯಿಸಿದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ದಂಥ ಕುಟುಂಬಕ್ಕೆ ಈಗ ದೊಡ್ಡ ಶಾಕ್. ಕಾರಣ ಕಿಲ್ ಹಿಮ್ ಅನ್ನೋ ಒಂದು ಪದ. ಆ ಪದವನ್ನು ಬಳಕೆ ಮಾಡಿದ್ದು ಪವಿತ್ರಗೌಡ. ಅಷ್ಟೇ ಅಲ್ಲದೆ ಚಪ್ಪಲಿಯಲ್ಲಿ ಹೊಡೆದಂಥ ವಿಚಾರವಾಗಿಯೂ ಕೂಡ ಅಲ್ಲಿ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ನಲ್ಲಿ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಪವಿತ್ರಗೌಡ ಕುಟುಂಬಸ್ಥರಿಗೆ ಸ್ಪೆಷಲ್ ಭೇಟಿಗೆ ಅವಕಾಶ ಇಲ್ಲ. ಪ್ರತಿ ಬಾರಿ ಸ್ಪೆಷಲ್ ವಿಸಿಟ್ನಲ್ಲಿ ಭೇಟಿ ಆಗ್ತಾ ಇದ್ದಂಥ ಪೋಷಕರು ಇವತ್ತು ಜೈಲಿಗೆ ಪವಿತ್ರಗೌಡ ತಂದೆ ತಾಯಿ ಹಾಗೂ ಸಹೋದರ ಆಗಮಿಸಿದ್ದಾರೆ. ಜೈಲು ಬಳಿ ಸಾಮಾನ್ಯರಂತೆ ಭೇಟಿ ಆಗೋದಕ್ಕೆ ಕಾಯ್ತಾ ಇರುವಂಥ ಪೋಷಕರು ಇಷ್ಟು ದಿನ ಸ್ಪೆಷಲ್ ಬರ್ತಾ ಇದ್ರು, ಗೇಟ್ ಓಪನ್ ಆಗ್ತಾ ಇತ್ತು, ಸೀದಾ ಒಳಗಡೆ ಹೋಗ್ತಿದ್ರು, ಮಗಳನ್ನ ಭೇಟಿ ಮಾಡ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಸ್ಪೆಷಲ್ ಟ್ರೀಟ್ಮೆಂಟ್ ರಾಜಾತಿಥ್ಯದ ಸುದ್ದಿ ಯಾವಾಗ ಬಿತ್ತರ ಆಯ್ತು ಅವಾಗೆಲ್ಲರಿಗೂ ಕಂಟಕ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಸಾಮಾನ್ಯ ಕೈದಿಗಳನ್ನ ಯಾವ ರೀತಿಯಾಗಿ ಸಾಮಾನ್ಯರು ಹೋಗಿ ಭೇಟಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಈಗ ಮೀಟ್ ಮಾಡಬೇಕು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪೊರ್ಕಿಗೆ ಟಿವಿ ಭಾಗ್ಯ ಅಂತೆ. ಕೆಲವೇ ಕ್ಷಣಗಳಲ್ಲಿ ಜೈಲು ದಾಸನಿಗೆ ಟಿವಿ ಭಾಗ್ಯ ಸಿಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೇಡಿಕೆ ಈಡೇರಿಕೆಗೆ ಜೈಲಧಿಕಾರಿಗಳು ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಿದ್ದಾರೆ. ನಿನ್ನೆ ಟಿವಿ ನೀಡುವಂತೆ ಮನವಿ ಮಾಡ್ಕೊಂಡಿದ್ರಂತೆ ದರ್ಶನ್. ಹಳೆ ಟಿವಿ ರಿಪೇರಿ ಮಾಡಿ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಧಿಕಾರಿಗಳಿಂದ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಲ್ಲ, ಏನಾಗ್ತಾ ಇದೆ, ನನ್ನ ಪಾತ್ರ ಏನು, ಎಷ್ಟು ಇದು ಸಮಸ್ಯೆ ಆಗಬಾರದು, ಅಂದ್ರೆ ಸಮಸ್ಯೆ ಆಗಬಹುದು, ಕಂಟಕ ಎದುರಾಗಬಹುದು ಅನ್ನೋದನ್ನ ವೀಕ್ಷಣೆ ಮಾಡಬೇಕಲ್ಲ. ಅಲ್ಲಿ ಕೂತ್ಕೊಂಡು ಯಾರು ಮಾಹಿತಿ ಕೊಡ್ತಾರೆ? ಟಿವಿ ಮೂಲಕ ಮಾಧ್ಯಮಗಳಿಂದಲೇ ಮಾಹಿತಿ ಪಡ್ಕೊಳ್ಬೇಕು. ಹಾಗಾಗಿ ಟಿವಿ ಬೇಕು ಅಂತ ನಿನ್ನೆಯಿಂದಲೇ ದುಂಬಾಲ್ ಬಿದ್ದಿದ್ರು. ಕಮೋಡ್ ಸಿಕ್ಕಿತ್ತು, ಕಮೋಡ್ ಆದ ಬಳಿಕ ಟಿವಿ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಟಿವಿ ಕೂಡ ಫುಲ್ಫಿಲ್ ಆಗುತ್ತೆ ಇವತ್ತು. ಹಾಗಾದ್ರೆ ಟಿವಿ ಫುಲ್ಫಿಲ್ ಆಗೋದಾದ್ರೆ ಇವತ್ತು ಬೇಡಿಕೆ ಇಟ್ಟಿದ್ರು, ಪತ್ನಿ ಜೊತೆ ಮಾತಾಡಬೇಕು, ಫೋನ್ ಮಾಡ್ಕೊಡಿ ಅಂತ. ಅದು ಕೂಡ ಆಗ್ತಾ ಇರುತ್ತೆ ಪ್ರೋಸೆಸ್. ಅದೇ ಹೇಳೋದು ಒಂದು ಅದಿನ ಹೇಳ್ತಾರಲ್ಲ, ಹೇಳೋದು ಬದನೆಕಾಯಿ ತಿನ್ನೋದು ಗಾದೆ ಮಾತಿದೆ. ಹಂಗೆ ಹೊರಗಡೆ ಬಂದ್ಬಿಟ್ಟು ಜೈಲ್ ಅಧಿಕಾರಿಗಳು ನಾವೆಲ್ಲ ಸ್ಟ್ರಿಕ್ಟ್ ಇದೀವಿ, ಹಾಗೆ ಹೀಗೆ. ಎಲ್ಲಿಂದ ಸ್ಟ್ರಿಕ್ಟ್? ಹೇಳಿಕೆಗೆ ಮಾತ್ರ. ವೇದ ಅಂತ ಹೇಳೋದು, ತಿನ್ನೋದು ಬದನೆಕಾಯಿ ಅಂತಲ್ಲ, ಅದೇ ಇಲ್ಲೂ ಆಗ್ತಾ ಇರೋದು. ನೋಡಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಯಿತು ಚಪ್ಪಲಿಯ ಏಟು. ಪವಿತ್ರಗೌಡ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಅದು ಕೂಡ ಒನ್ ಆಫ್ ದ ಸಾಕ್ಷಿ. ಪವಿತ್ರ ಮನೆಯಲ್ಲಿ ಚಪ್ಪಲಿ ಏನು ಕಲೆಕ್ಟ್ ಮಾಡ್ಕೊಂಡಿದ್ರು, ತಗೊಂಡು ಹೋಗಿದ್ರು ಅಧಿಕಾರಿಗಳು, ಅದನ್ನ FSLಗೆ ಕಳಿಸ್ಕೊಟ್ಟಿದ್ರು. ಅಲ್ಲಿಂದ ವರದಿ ಬಂದಿದೆ. ಹೌದು, ಈ ಪವಿತ್ರಗೌಡ ಧರಿಸಿದ್ದ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಇದೆ ಅಂತ. ಹಾಗಾಗಿ ಇದೆಲ್ಲವೂ ಕೂಡ ಕಂಟಕ ಆಗ್ತಾ ಇದೆ ಪವಿತ್ರಗೌಡಗೆ ಅಂತ. ಪವಿತ್ರಗೌಡ ಬಹಳ ನಿರೀಕ್ಷೆಯಲ್ಲಿದ್ದೇನಕ್ಕೆ ಗೊತ್ತಾ? ಕಾನೂನಲ್ಲಿ ಮಹಿಳೆಯರಿಗಿರುವಂತಹ ಒಂದಷ್ಟು ಅವಕಾಶಗಳನ್ನ ಉಪಯೋಗಿಸಿಕೊಂಡು ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಕಂಟಕ ಆಗೋ ಸಾಧ್ಯತೆ ಈ ಚಾರ್ಜ್ ಶೀಟ್. ಕಾರಣ ಕಿಲ್ ಹಿಮ್ ಅನ್ನುವಂಥ ಒಂದು ಹೇಳಿಕೆ, ಆಕೆ ಚಪ್ಪಲಿಯಿಂದ ಹೊಡೆದಿದ್ದು, ಈಕೆಯೇ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದಾಳೆ ಅನ್ನುವಂಥ ವಿಚಾರ ಇದೆಯಲ್ಲ, ಅದೆಲ್ಲವೂ ಕೂಡ ಕಂಟಕ ಆಗ್ತಾ ಇದೆ. ಪ್ರಮುಖವಾಗಿ ಆಕೆ ಧರಿಸಿದ್ದ ಚಪ್ಪಲಿ, ಆ ಚಪ್ಪಲಿಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಹಾಗಾಗಿ ಹೇಳ್ತಾ ಇರೋದು FSL ರಿಪೋರ್ಟ್, CFSL ರಿಪೋರ್ಟ್ ಎಲ್ಲವೂ ಕೂಡ ಮಾರಕ ಆಗ್ತಾ ಇದೆ ಡಿ ಗ್ಯಾಂಗ್ಗೆ ಅಂತ. ನೋಡಿ, ಒಂದು ಕಡೆ ಈಗ ದೊಣ್ಣೆ ಮುಂಭಾಗದಲ್ಲಿ ಪುಡಿ ಪುಡಿ ಆಗಿದ್ದಂತಹ ಒಂದು ಫೋಟೋವನ್ನು ತೆಗೆದಿಟ್ಕೊಂಡಿದ್ರು. ಫೋಟೋವನ್ನು ಕೂಡ ಸಬ್ಮಿಟ್ ಮಾಡಿದ್ರು. ಈಗ ಇದೆಲ್ಲವೂ ಕೂಡ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ವಾಟ್ ನೆಕ್ಸ್ಟ್ ಅಂತೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಮಾಡುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ ಅಂತ. ಈಗ ಅದನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅದನ್ನ ಪರಿಶೀಲನೆ ಮಾಡ್ತಾರೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ಅದು CC ಆಗುತ್ತೆ, ಅಂದ್ರೆ ಸರ್ಟಿಫೈಡ್ ಕಾಪಿ ಆಗುತ್ತೆ. ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ತಾಯಿ ಪವಿತ್ರಗೌಡಳನ್ನು ನೆನೆದು ಪುತ್ರಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ತಾಯಿ ನೆನೆದು ಪುತ್ರಿ ಖುಷಿ ಭಾವುಕವಾಗಿ ಪೋಸ್ಟ್ ಅನ್ನ ಮಾಡಿದಾರಂತೆ. ನಿನ್ನನ್ನು ತಾಯಿಯಾಗಿ ಪಡೆದಿದ್ದು ಪುಣ್ಯ, ಕಣ್ಣು ಮುಚ್ಚಿಕೊಂಡು ನಂಬಿದ್ರು ಅದು ನೀನೇ. ಹೆತ್ತ ಮಗಳು ತಾಯಿಯ ಬಗ್ಗೆ ಇವತ್ತು ಪೋಸ್ಟ್. ಅಂದರೆ
ಒಂದು ಮೊರಾಲ್ ಆಗಿ ಸಪೋರ್ಟ್, ನಾನು ತಾಯಿಯೊಂದಿಗೆ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ. ಈಗ ಚಪ್ಪಲಿಯಲ್ಲಿ ಹೊಡೆದಿದ್ದು, ಕಿಲ್ ಹಿಮ್ ಅಂದಿದ್ದು, ಇದೆಲ್ಲವೂ ಕೂಡ ಕಾನೂನಾತ್ಮಕವಾದಂಥ ಹೋರಾಟಗಳು ನಡೆಯುತ್ತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಒಂದು ಕಡೆ ಕುಟುಂಬಸ್ಥರು ಜೈಲಿನ ಬಳಿ ದೌಡಾಯಿಸಿದ್ದಾರೆ ಮಗಳನ್ನು ಬೀಟ್ ಮಾಡಬೇಕು ಅಂತೇಳಿ, ಮತ್ತೊಂದು ಕಡೆ ತಾಯಿಯ ಬಗ್ಗೆ ಪೋಸ್ಟನ್ನು ಮಾಡಿದ್ದಾಳೆ ಮಗಳು. ಇದೆಲ್ಲವೂ ಕೂಡ ಅವರ ವೈಯಕ್ತಿಕ ವಿಚಾರ. ತಾಯಿಯನ್ನು ಇಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡಬೇಕಾಗಿರುವಂಥ ಕರ್ತವ್ಯ ಮಾಡ್ತಿದ್ದಾರೆ, ಆ ಕೆಲಸ ಆಗ್ತಾ ಇದೆ. ಆದರೆ ಈಗ ಕಾನೂನಾತ್ಮಕವಾದಂಥ ಹೋರಾಟಗಳು, ಈಗ CC ಆದಮೇಲೆ ಸರ್ಟಿಫೈಡ್ ಕಾಪಿ ಆದ ಬಳಿಕ ಈ 17 ಜನ ಆರೋಪಿಗಳ ಪರ ವಕೀಲರು ಅದನ್ನು ತಗೊಳ್ತಾರೆ. ಒಂದೊಂದು ಸರ್ಟಿಫೈಡ್ ಕಾಪಿನ ತಗೋತಾರೆ. ಆ ಸರ್ಟಿಫೈಡ್ ಕಾಪಿನ ತಗೊಂಡು ಅದನ್ನು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ನಮ್ಮ ಕಕ್ಷಿದಾರನ ಯಾವ ಸೆಕ್ಷನ್ಗಳಲ್ಲಿ ಇದೆ ಅಂತೇಳಿ ಏನೆಲ್ಲ ಆತನ ಮೇಲೆ ಕೇಳಿ ಬಂದಿರುವಂಥ ವಿಚಾರಗಳು ಅದೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾರೆ. ಅದನ್ನ ಹೇಗೆ ಡಿಫೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾರೆ. ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಅವರು ಸಜ್ಜಾಗ್ತಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಹಣದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ರೇಣುಕಾ ನಕಲಿ ಖಾತೆಯಿಂದ ಮೆಸೇಜ್ ಮಾಡಿದ್ದಾನೆ. ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲ ಸಂದೇಶ. ಆ ವಾಟ್ಸ್ಆಪ್ ಚಾಟ್ ಕೂಡ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಹಣದಲ್ಲಿ ನಿಮ್ಮ ಮುಂದೆ. ಗೌತಮ್ ಎಂಬುವರ ಹೆಸರಲ್ಲಿ ಮಾಡಿದ್ದ ಮೆಸೇಜ್ ಇದು. ರಿಪಬ್ಲಿಕ್ ಹಣದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾ ಸ್ವಾಮಿಯ ನಕಲಿ ಖಾತೆಯಿಂದ ಒಂದು ಮೆಸೇಜ್ ಬಂದಿದೆ ಅಂತೆ. ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲ ಸಂದೇಶ ಕಳಿಸಿರುವಂತಹ ವಾಟ್ಸ್ಆಪ್ ಚಾಟ್ ಇದೆಯಲ್ಲ, ಅದು ರಿಪಬ್ಲಿಕ್ ಹಣಗೆ ಲಭ್ಯ ಆಗಿದೆ. ನೋಡಿ, ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ, ಇದು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಂಡು ಗೌತಮ್ ಅನ್ನೋ ಹೆಸರನ್ನು ಸೃಷ್ಟಿ ಮಾಡಿಕೊಂಡು ಅದರಿಂದ ನಕಲಿ ಖಾತೆಯನ್ನು ತೆರೆದು ಆ ಮೂಲಕ ಸಂದೇಶಗಳನ್ನು ಕಳಿಸ್ತಾ ಇದ್ದ. ಒಂದಷ್ಟು ಫೋಟೋಗಳನ್ನು ನಾವು ತೋರಿಸೋದಕ್ಕಾಗೋದಿಲ್ಲ, ಅದನ್ನು ಬ್ಲರ್ ಮಾಡಲಾಗಿದೆ. ಒಂದಷ್ಟು ವಿಚಾರಗಳು ಕೂಡ, ಒಂದಷ್ಟು ವರ್ಡ್ಸ್ಗಳನ್ನು ಕೂಡ ಅಲ್ಲಿ ಬ್ಲರ್ ಮಾಡಿದ್ದೀವಿ. ಅಷ್ಟು ಅಸಭ್ಯವಾಗಿ, ಅಶ್ಲೀಲವಾಗಿ ರೇಣುಕಾ ಸ್ವಾಮಿ ಸಂದೇಶವನ್ನು ಕಳಿಸಿದ್ದ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಹೆಣ್ಮಕ್ಳಿಗಾದ್ರೂ ಈ ರೀತಿ ಮಾಡಬಾರ್ದು. ಯಾವುದೇ ಹೆಣ್ಮಕ್ಳು ಕೂಡ ಈ ಥರ ಮಾಡಬಾರ್ದಿತ್ತು. ಆತ ಮಾಡಿದ ಬಳಿಕ ಆತನಿಗೆ ಒಂದೆರಡೇಟು ಹೊಡೆದು ಪೊಲೀಸರಿಗೆ ಒಪ್ಪಿಸ್ಬೋದಿತ್ತು. ಕಾನೂನಿತ್ತು, ಕಾನೂನಾತ್ಮಕವಾಗಿ ಅವರನ್ನ ಶಿಕ್ಷೆಗೆ ಒಳಪಡಿಸಬಹುದಿತ್ತು. ದರ್ಶನ್ ದೊಡ್ಡ ಸೆಲೆಬ್ರಿಟಿ ಹೇಳಿದ್ರೆ ಪೊಲೀಸರೇ ಕ್ರಮ ಕೈಗೊಳ್ತಾ ಇದ್ರು. ಅದನ್ನ ಬಿಟ್ಟು ಜೀವ ತೆಗೆಯೋದು ಅಂದ್ರೆ ಮಾಡಿದ್ದು ಮಹಾಪಾಪ, ಹೇಳೋದು ವೇದಾಂತ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನ ಕೂಡ ನೋಡ್ಕೊಳ್ತಾನೆ ಅಂತ ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ